ಇನ್ನು ಇದೆಲ್ಲದರ ಜೊತೆಗೆ ನಾಳೆ ಬಿಟ್ಟು ನಾಡಿದ್ದು ಅಂದರೆ 2ನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ. 3 ದಿವಸ ದೆಹಲಿನಲ್ಲೇ ಇರ್ತಾರೆ. ನಾಯಕರನ್ನ ಭೇಟಿ ಮಾಡ್ತಾರೆ. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದರಲ್ಲೂ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ನಿರೀಕ್ಷೆಯಲ್ಲಿದ್ದಾರೆ ಬಹಳಷ್ಟು ಜನ. ಈಗಾಗಲೇ ಲಾಬಿ ಕೂಡ ಶುರುವಾಗಿದೆ. ಯಾರು ಒಳಗಡೆ ಬರ್ತಾರೆ, ಯಾರು ಹೊರಗಡೆ ಹೋಗ್ತಾರೆ, ಒಂದು 5-6 ಜನರನ್ನ ಖಾಲಿ ಮಾಡಿಸಿ ಬೇರೆಯವ್ರನ್ನ ತುಂಬುವಂಥ ಪ್ರಯತ್ನಗಳಾಗ್ತಾ ಇವೆ. 2ನೇ ತಾರೀಕಿನಿಂದ 4ನೇ ತಾರೀಕು ತನಕ ಮುಖ್ಯಮಂತ್ರಿಗಳು ದೆಹಲಿನಲ್ಲೇ ಇರ್ತಾರೆ. ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ, ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡ್ತಾರೆ, ಬೇರೆ ಬೇರೆ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. 3 ದಿವಸ ದೆಹಲಿಯಲ್ಲಿರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದೆಲ್ಲದರ ಜೊತೆಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶನದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ದಿನೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ದೆಹಲಿನಲ್ಲಿ CM ನಾಯಕರನ್ನ ಭೇಟಿ ಮಾಡ್ತಾರೆ. ಖರ್ಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಅವಗಾಹನೆಗೆ ಸಂಬಂಧಪಟ್ಟಿರುವಂಥ ಸಂಗತಿ ಅಂತಾರೆ ದಿನೇಶ್ ಗುಂಡೂರಾವ್. CM ಅವರು 3ನೇ ತಾರೀಕು 2ನೇ ತಾರೀಕು ಕರ್ನಾಟಕ ಭವನ ಉದ್ಘಾಟನೆ ಇದೆಯಲ್ಲ, 2ನೇ ತಾರೀಕು ಹೋಗ್ತಾ ಇದ್ದಾರೆ. 3ನೇ ತಾರೀಕು ಅವರು ಕೇಂದ್ರದಲ್ಲಿ ನಮ್ಮ ವರಿಷ್ಠರು ಕೂಡ ಭೇಟಿ ಆಗ್ತಾರೆ. ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಭಾಳ ದಿವಸ ಆಗಿತ್ತು CM ಅವರು ದೆಹಲಿಗೆ ಹೋಗಿ. ಇದು ಈ ಮೂಡ ಪ್ರಕರಣ ಆಗಿ ಆಮೇಲೆ ಬೇರೆ ಬೇರೆ ಎಲ್ಲ ಮತ್ತು ಅವರ ಆರೋಗ್ಯದ ಸಮಸ್ಯೆ ಕೂಡ ಏನಿತ್ತು ಅದು ಸಮಸ್ಯೆ ಆಗಿತ್ತು. ಬಡ್ಜೆಟ್ ಇತ್ತು, ಎಲ್ಲೂ ಹೋಗಿರಲಿಲ್ಲ. ಈಗ ಖಂಡಿತವಾಗಿಯೂ ಅನೇಕ ವಿಷಯಗಳು ಚರ್ಚೆ ಮಾಡೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು DCM ನಡುವೆ ಯಾವುದೇ ತಿಕ್ಕಾಟ ಇಲ್ಲ. ಇನ್ನು ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಪರಮೇಶ್ವರ್ ಮಾತಾಡಿದ್ದಾರೆ. ಆ ಸಂಗತಿನೇ ಬಂದಿಲ್ಲ ಚರ್ಚೆಗೆ. ಏನಿದ್ರೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಪರಂ. ಯಾವುದು ತಿಕ್ಕಾಟ ಶುರುವಾಗಿಲ್ಲ. ಚಿಕ್ಕಾಟ ಅಲ್ಲ. ಇದು ಪುನರ್ರಚನೆ ಆ ಮಾತೇ ಇನ್ನೂ ಬಂದಿಲ್ಲ. ಇನ್ನು ತಿಕ್ಕಾಟದ ಪ್ರಶ್ನೆ ಎಲ್ಲಿ ಬರುತ್ತೆ? ಯಾರು ನಿಮ್ಗೆ ಹೇಳಿದ್ರಾ? ಅಲ್ಲ, ನಿಮ್ಗೆ ಹೇಳಿದ್ರಾ? ಯಾವುದೂ ಇಲ್ಲ. ಹೈಕಮಾಂಡ್ನವ್ರು ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ.